ಬೇಕು. ಆಂಧ್ರ ಮಾದರಿಯ ಪ್ರಮಾಣ ಪತ್ರ ಗ್ರಾಮೀಣ ವೈದ್ಯರಿಗೆ ನೀಡಲೇಬೇಕು. ಆಂಧ್ರ ಮಾದರಿಯ ಪ್ರಮಾಣ ಪತ್ರ ಗ್ರಾಮೀಣ ವೈದ್ಯರಿಗೆ ನೀಡಲೇಬೇಕು. ವೈದ್ಯರ ಕಿರುಕುಳ ನಿಲ್ಲಬೇಕು. ವೈದ್ಯರ ಕಿರುಕುಳ ನಿಲ್ಲಬೇಕು. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ಮೊಬೈಲ್ ನಂಬರ್ 9901015156. ಅಖಿಲ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ನಮ್ಮೆಲ್ಲ ಗ್ರಾಮೀಣ ವೈದ್ಯರ ಒಂದು ಸಮಿತಿಯ ನೇತೃತ್ವದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾವು ಮನವಿ ಕೊಡ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶವೇನೆಂದರೆ ಸರ್, ಇವತ್ತು ಸುಮಾರು ವರ್ಷಗಳಿಂದ ಕಾಲಾಂತರದಿಂದ ಏನದ ಹಳ್ಳಿ ಜನರ ಸೇವೆಯನ್ನು ಮಾಡುತ್ತಿರುವ ಗ್ರಾಮೀಣ ವೈದ್ಯರು, ಅಂಥ ಒಂದು ಗ್ರಾಮೀಣ ವೈದ್ಯರ ಸೇವೆ ಇವತ್ತೇನದ ಇಡೀ ಆಲ್ ಓವರ್ ಇಂಡಿಯಾ ಭಾರತ ದೇಶದಂಥ ಗ್ರಾಮೀಣ ವೈದ್ಯರಿದ್ದಾರೆ. ಕೊರೋನಾ ಮಹಾಮಾರಿ ಎಮ್ಮರ ಸಂದರ್ಭದಲ್ಲಿ ಮನೆ ಬಾಗಿಲಿಟ್ಟು ಬಾಗಿಲಿಗೆ ಜೀವವನ್ನು ಇವತ್ತು ಅವರ ಬದಿ ಲೆಕ್ಕಿಸದೆ ಮನೆಯಾಗಿ ಹೋಗಿ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಹೆಮ್ಮಾರಿ ಕೊರೋನಾ ರೋಗವನ್ನು ಹೋಡಲಾಗಿಸಿದ ಪ್ರಥಮ ಗ್ರಾಮೀಣ ವೈದ್ಯರು. ಇಂಥ ಒಂದು ವೈದ್ಯರ ಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಭಾರತ ದೇಶದಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ವೈದ್ಯ ತಪ್ಪು ಮಾಡಿದಕ್ಕೆ ಇಡೀ ವೈದ್ಯರಿಗೆ ತಪ್ಪು ಹಚ್ಚೋದು ತಪ್ಪು. ಇದರಲ್ಲಿ ಹೆಚ್ಚಿನ ಒಂದು ತಪ್ಪು ಮಾಡ್ತಕ್ಕಂಥವ್ರು, ಅನಾಹುತ ಮಾಡ್ತಕ್ಕಂಥವ್ರು ಯಾರಾದರೂ ಇದರದು ಬಂಗಾಲಿ ಸೊಲಾಪುರ ವೈದ್ಯರಂತ ಸುಳ್ಳು ಹೇಳ್ಕೊಂಡು ಏನದ ಇವತ್ತು ಇಡೀ ನಮ್ಮ ಕರ್ನಾಟಕಲ್ಲ ಎಲ್ಲ ಕಡೆಯೂ ತುಂಬಿಕೊಂಡು ಏನದ ಸಿಕ್ಕಾಪಟ್ಟಿ ಹಣವನ್ನು ಲೂಟಿ ಮಾಡಿ ಅನಾಹುತ ಆದರೂ ಓಡೋಗ್ಬಿಡ್ತಾರೆ ರಾತ್ರಿ. ಅಂಥವ್ರಲಿಂದ ಏನದ ಇಡೀ ನಮ್ಮ ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಅನ್ನ ತಿಂದು ಕನ್ನಡಿಗರಾದಂಥ ಗ್ರಾಮೀಣ ವೈದ್ಯರು ಕಿರುಕುಳ ಮಾಡ್ತಿರೋ ತಪ್ಪು. ನಾನು ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಆರೋಗ್ಯ ಸಚಿವ ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಗ್ರಾಮೀಣ ವೈದ್ಯರು ಹಳ್ಳಿಗಳಲ್ಲಿ ಇದ್ದಿಲ್ಲ ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಹಿಡ್ಕೊಂಡು ಅಳ್ಳಾಡ್ತಿತ್ತು. ರಾಜ್ಯ ಸರ್ಕಾರ ಒಂದೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅಳ್ಳಾಡ್ತಿತ್ತು. ಯಾಕಂದರೆ ಏನಾದರೂ ಹಳ್ಳಿಯಲ್ಲಿ ಇವರು ಕಂಟ್ರೋಲ್ ಮಾಡಿದಿಲ್ಲ, ಇವ್ರು ಏನಾದರೂ ಚಿಕಿತ್ಸೆ ನೀಡಿದಿಲ್ಲ. ಇಡೀ ನಗರದಲ್ಲಿರ್ತಕ್ಕಂಥ ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಹೆಣಗಳ ರಾಶಿ ಬೀಳ್ತಿದ್ವು. ಮೊದಲೇ ಮಲ್ಕೊಳ್ಕ ಹಾಸಿಗೆ ಬೆಡ್ ವ್ಯವಸ್ಥೆ ಇದ್ದಿದ್ದಿಲ್ಲ, ಆಕ್ಸಿಜನ್ ಸಿಗ್ತಿದ್ದಿಲ್ಲ. ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಏನದ ಗ್ರಾಮೀಣ ವೈದ್ಯರು ಕಂಟ್ರೋಲ್ ಮಾಡಿ ಇವತ್ತೇನದ ಹೆಮ್ಮಾರಿ ರೋಗವನ್ನು ಹೋಗಲಾಡಿಸಲಿಕ್ಕೆ ಪ್ರಮುಖ ಪಾತ್ರ ಅವರೇ. ಹಾಗಾಗಿ ದಯಮಾಡಿ ವಿನಂತಿ ಮಾಡ್ತೀನಿ ಸರ್, ಒಂದು ವಾರ ಗಡುವು ನೀವೇನಾದರೂ ಇದೇ ರೀತಿ ಗ್ರಾಮೀಣ ವೈದ್ಯರ ಮೇಲೆ ಕಿರುಕುಳ ನಡೆಸಿದ್ರಿ, ದಯಮಾಡಿ ಅವರ ಕುಟುಂಬ ಸಮೇತ, ಯಾಕಂದರೆ ಅವ್ರ ಜೀವನನೇ ಆ ಒಂದು ಆಸ್ಪತ್ರೆ ಚಿಕಿತ್ಸೆ ಮೇಲದ. ಏನಾದರೂ ನೀವು ಕಿರುಕುಳ ಕೊಟ್ಟರೆ ಆಸ್ಪತ್ರೆಗೆ ಬಂದಾದ್ರೆ ಆ ಹೊಟ್ಟೆ ಉಪಜೀವನ ಮಕ್ಕಳಿಗೆ ಏನಾದರೂ ಹೆಂಡ್ರ ಮಕ್ಕಳಿಗೆಲ್ಲ ತೊಗೊಂಡು ಬೆಂಗಳೂರಲ್ಲಿ ಮಾವಣ ಉಪಸತ್ಯಾಗ್ರಹ ಹಾಕ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ನಮನ ಆಗ್ತದೆ. ಹಾಗಾಗಿ ಅವರ ಕುಟುಂಬಕ್ಕೆ ಏನಾದರೂ ಅನಾಹುತ ಆದ್ರೆ ನೇರವಾಗಿ ಸರ್ಕಾರಿ ಹೊಣೆ ಆಗ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಕ್ಕೆ ವಿನಂತಿ ಮಾಡ್ತಾಯಿದ್ದೀನಿ, ಮಾಧ್ಯಮದ ಮುಖಾಂತರ, ಮನವಿ ಮುಖಾಂತರ, ಮಾನ್ಯ ಆರೋಗ್ಯ ಸಚಿವರೇ, ಯಾವುದಾದ್ರೂ ವೈದ್ಯ ತಪ್ಪು ಮಾಡಿದ್ರೆ ಆ ವೈದ್ಯನ ಮೇಲೆ ಕೇಸ್ ಕೊಡ್ರಿ, ಆ ವೈದ್ಯನ ಮೇಲೆ ಕ್ರಮ ಕೈಗೊಳ್ರಿ. ನಮ್ಮದೇನು ಅಡ್ಡಿ ಇಲ್ಲ. ಅದನ್ನು ಬಿಟ್ಟು ಎಲ್ಲ ವೈದ್ಯರು ಹಾಗೇ ಇರಲ್ಲ. ಸುಮಾರು ಇವತ್ತು MBBS MD MS ಕರೋಡೋ ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲ್ತಂಥ ಡಾಕ್ಟರು ದವಾಖಾನೆ ಹೆಣ ಹೊಂಟವು. ತಾವೆಲ್ಲ ಮಾಧ್ಯಮಿತರು ನೋಡ್ರಿ, ಅಂಥವ್ರು ಡಿಗ್ರಿ ಕಲ್ತವ್ರು ಹೆಣ ಬೀಳ್ತಾವ ಅಂದಾಗ ಏನೂ ಕಲ್ಯಾರ್ದಿದ್ರೆ ಭೀ ಇವ್ರು ಹೆಣ ಬಿದ್ದಿಲ್ಲ, ಇವ್ರು ಎಲ್ಲಿ ಹೆಣ ಬೀಳಿಸಿಲ್ಲ. ಹಾಗಾಗಿ ದಯಮಾಡಿ ಈ ಬಡ ಜನರ ಬೆನ್ನೆಲುಬಿಗೆ ಸರ್ಕಾರ ನಿಂತ್ಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ತಾಯಿದ್ದೀನಿ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ. ಅಮೃತ ಗ್ರಾಮೀಣ ವೈದ್ಯರಿಗೆ ಕಿರುಕುಳ ಕೊಡಲೇಬಾರದು, ಗ್ರಾಮೀಣ ವೈದ್ಯರಿಗೆ ಕಿರುಕುಳ ನೀಡಲೇಬಾರದು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ?
ಅನ್ಯಾಯ ಅನ್ಯಾಯ